ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ನೆನಪಾಗೇ ಉಳಿದಿರುವ ವ್ಯಕ್ತಿಯ ಬಗ್ಗೆ ಮಾತನಾಡುವ ಸಮಯ. ಮುಗ್ಧ ಮನಸ್ಸಿನ ಮೌನ ಜೀವಿ, ಸದಾ ಹಸನ್ಮುಖಿ, ಯಾರಿಗೂ ಕೇಡನ್ನು ಬಯಸದ ನಾಜೂಕು ಗುಣದವಳು. ಹುಟ್ಟಿದ್ದು 21 ಅಕ್ಟೋಬರ್ 2001 ಚಿಕ್ಕಬಳ್ಳಾಪುರದಲ್ಲಿ. ತಂದೆ ಮುನಿರಾಜು ಎ ಮುಖ್ಯೋಪಾಧ್ಯಾಯರು, ತಾಯಿ ಕವಿತಾ ಗೃಹಿಣಿ, ಅಕ್ಕ ಡಾಕ್ಟರ್ ವರ್ಷಿತಾ ಯಮರಾಜ್. ಒಳ್ಳೆಯ ರ್ಯಾಂಕ್ ಪಡೆದು ಪಶುವೈದ್ಯಕೀಯ ಸೀಟು ತೆಗೆದುಕೊಂಡ ಈಕೆ ಉತ್ತಮ ಪಶುವೈದ್ಯೆಯಾಗಬೇಕೆಂಬ ಕನಸನ್ನು ಹೊತ್ತವಳು. ಎಲ್ಲರಂತಲ್ಲದ ಸೂಕ್ಷ್ಮ ಸ್ವಭಾವದ ಇವಳು ಎಲ್ಲಾ ಶೈಕ್ಷಣಿಕ ವರ್ಷದಲ್ಲೂ ಅತ್ಯುತ್ತಮ ಶ್ರೇಣಿಯೊಂದಿಗೆ ಉತ್ತೀರ್ಣಳಾಗುತ್ತಾ ಬಂದಿರುತ್ತಾಳೆ. ಆಕೆ ತೆರೆಮರೆಯಲ್ಲೇ ಇದ್ದರೂ ಎಲ್ಲರಿಗೂ ಅವಳ ಹೆಸರು ಪರಿಚಯವಾಗಿತ್ತು. ಏಕೆಂದರೆ ಅವಳ ನೋಟ್ಸ್ಗಳನ್ನು ಇಂಟರ್ನಲ್ಸ್ ಪಾಸ್ ಆಗಲು ಎಲ್ಲರೂ ಓದುತ್ತಿದ್ದರು. ದುಂಡಾದ ಅವಳ ಅಕ್ಷರಗಳು ಅವಳ ಸ್ವಚ್ಛ ಮನಸ್ಸನ್ನು ಪ್ರತಿಬಿಂಬಿಸುತ್ತಿದ್ದವು. ಬಹಳ ಅಂತರ್ಮುಖಿಯಾದ ಇವಳು ಯಾರೊಂದಿಗೂ ಅಷ್ಟು ಸುಲಭವಾಗಿ ಬೆರೆಯುತ್ತಿರಲಿಲ್ಲ. ಆದರೆ ಒಮ್ಮೆ ಇವಳ ಸ್ನೇಹ ಯಾರೊಂದಿಗಾದರೂ ಆದರೆ ತೆರೆದಿಟ್ಟ ಪುಸ್ತಕದಂತೆ ಇರುತ್ತಿದ್ದಳು. ಇಂಟರ್ನ್ಯಾಷನಲ್ ವೆಟನರಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ IVSA ಹಾಸನಕ್ಕೆ ಮುಖ್ಯ ಸಂಕಲನಕಾರ್ತಿಯಾಗಿ ತನ್ನ ಅಪಾರ ಕೊಡುಗೆಯನ್ನು ನೀಡಿದ್ದಾಳೆ. ಹೀಗೆ ಸುಲಲಿತವಾಗಿ ಸಾಗುತ್ತಿದ್ದ ಅವಳ ಜೀವನದಲ್ಲಿ ಅನಿರೀಕ್ಷಿತ ದುರ್ಘಟನೆಯೊಂದು ನಡೆಯಿತು. ನಮ್ಮ ಪದವಿಯ ಅಂತಿಮ ಘಟ್ಟವಾದ ಇಂಟರ್ನ್ಶಿಪ್ನ ಆರಂಭದ 3ನೇ ತಿಂಗಳಿನಲ್ಲಿ ದಿನಾಂಕ 20 ಡಿಸೆಂಬರ್ 2024 ದುರಾದೃಷ್ಟವಶಾತ್ ರಸ್ತೆ ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿದಳು. ಆಕೆ ನಮ್ಮನ್ನು ಬಿಟ್ಟು ಹೋಗಿ 10 ತಿಂಗಳು ಕಳೆದರೂ ಆಕೆಯ ನೆನಪುಗಳು ಇನ್ನೂ ಮಾಸಿಲ್ಲ. ನಮ್ಮ ಜೊತೆ ಅವಳೀಗ ಇಲ್ಲ ಎಂಬುವ ಸಂಗತಿಯನ್ನು ಅರಗಿಸಿಕೊಳ್ಳಲು ಇಂದಿಗೂ ನಮಗೆ ಸಾಧ್ಯವಾಗುತ್ತಿಲ್ಲ. ಅವಳು ಇಲ್ಲೇ ಎಲ್ಲೋ ಇದ್ದು ನಮ್ಮೆಲ್ಲರ ಶ್ರೇಯಸ್ಸನ್ನು ಬಯಸುತ್ತಿರುತ್ತಾಳೆ ಎಂದು ಭಾವಿಸುತ್ತಾ ಅವಳ ಪೋಷಕರಿಗೆ, ಸ್ನೇಹಿತರಿಗೆ, ಆಪ್ತರಿಗೆ, ಬಂಧು ಬಾಂಧವರಿಗೆ ಆಕೆಯ ಅಗಲಿಕೆಯ ದುಃಖದ ಭಾರವನ್ನು ಭರಿಸುವ ಶಕ್ತಿಯನ್ನು ಆ ದೇವರು ನೀಡಲಿ ಎಂದು ಪ್ರಾರ್ಥಿಸೋಣ.